ಈಗ ತಾವು ಸ್ವಾಮೀಜಿಗಳಾಗಿ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರಿಗೆ ವಾಕ್ಚಾತುರ್ಯ ಇದೆ, ಉತ್ತರ ಕರ್ನಾಟಕದ MLAಗಳನ್ನು ಹಿಡಿದಿಟ್ಕೊಂಡಿದ್ದಾರೆ ಅಂತ. ಅದೇ ಕೆಲಸ ಡಿ ಕೆ ಶಿವಕುಮಾರ್ ಅವರು ಯಾಕೆ ಆ MLAಗಳನ್ನು ಹಿಡಿದಿಟ್ಕೊಳ್ಳೋಕೆ ಆಗ್ತಾಯಿಲ್ಲ? ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಜಾಸ್ತಿ ಗೆದ್ದಿದೆ. ಜೊತೆಗೆ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಶಾಸಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಸಮುದಾಯ ಒಪ್ತಿಲ್ವಾ, ಇಲ್ಲ ಸಮುದಾಯದ ಶಾಸಕರುಗಳು ಒಪ್ತಿಲ್ವಾ, ಕೇವಲ ಸಮುದಾಯದ ಸ್ವಾಮೀಜಿಗಳು ಮಾತ್ರ ಒಪ್ತಾ ಇದ್ದಾರಾ ಅಂತ? ಅಂದರೆ ಇಲ್ಲಿ ಹಳೆ ಮೈಸೂರು ಕಡೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ, ಅವರು ನಮ್ಗೆ ಸಿದ್ದರಾಮಯ್ಯನವರಿದ್ದರೆ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅಥವಾ ಇನ್ನೊಂದು ಈಗ ನಡೀತಾ ಇರ್ತಕ್ಕಂಥದ್ದು ದುಡ್ಡು ಕೊಟ್ಟು ವಶ ಮಾಡ್ಕೊಳ್ತಕ್ಕಂಥದ್ದು ಈಗ ನಡೀತಾ ಇರ್ತಕ್ಕಂಥದ್ದು ರಾಜಕೀಯದಲ್ಲಿ. ಆ ಥರ ಆದರೂ ಆಗ್ಬೋದು, ಅದು ಹೇಳಕ್ಕೆ ಬರೋದಿಲ್ಲ. ದುಡ್ಡಿಂದೇ ಪ್ರಾತಿನಿಧ್ಯ ಆದರೆ, ದುಡ್ಡಿಂದೇ ಪ್ರಮುಖ ವಿಚಾರ ಆದರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ದುಡ್ಡಿನ ವಿಚಾರದಲ್ಲೇನು ಭಾಳ ಕಷ್ಟ ಇಲ್ಲ ಅನಿಸುತ್ತೆ. ಕಷ್ಟ ಇಲ್ಲ, ಹೌದು. ಅದನ್ನು ಮಾಡ್ಬೋದಾಗಿತ್ತು ಡಿ ಕೆ ಶಿವಕುಮಾರ್ ಅವರು. ಈಗ ಇನ್ನೊಂದು ಏನು ಆಗಿಲ್ಲ ಅಲ್ವಾ, ಮುಂದೆ ಆದರೂ ಆಗ್ಬೋದು, ಇಲ್ಲ ಹೊಡೆದೋಗ್ಬೋದು, ಏನಾಗ್ತದೆ ಗೊತ್ತಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಏನೂ ಆಗದೇನೆ ಅವರು CM ಆಗಿಬಿಟ್ರೆ ಸಾಕು ಅಂತ ಪ್ರಾರ್ಥನೆ ಮಾಡೋದು. ಈಗ ಇದು ನಿನ್ನೆ ವೇದಿಕೆಯ ಮೇಲಿದ್ದಂತಹ ಎಲ್ಲ ಸ್ವಾಮೀಜಿಗಳ ಮಾತಾಗಿತ್ತಾ, ಇಲ್ಲವೇ ಚಂದ್ರಶೇಖರ್ ಸ್ವಾಮೀಜಿಯವರ ಮಾತು? ನಾವು ಮಾತ್ರ, ಅವ್ರಿಗೆಲ್ಲ ಅದೆಲ್ಲ ಇಲ್ಲ. ಅದಿದ್ದರೆ ಅವರು ನಮಗೆ ಸಪೋರ್ಟಾಗಿ ಅವ್ರು ಮಾತಾಡುವಾಗ ನಮಗೂ ಸಪೋರ್ಟಾಗಿ ಹೇಳ್ತಾಯಿದ್ರು. ಅದು ಹೇಳಲಿಲ್ಲ ಅವರು. ಆದ್ದರಿಂದ ಅವ್ರು ನಮಗೇನು ಇದಿಲ್ಲ. ಮೀಡಿಯಾದವರೇ ಈಗ ನಮಗೆ ನೀವು ಮಾತಾಡಿದ್ರಿ ಅಂತ ಮೀಡಿಯಾದವರೇ ಇವಾಗ ಎಲ್ಲ ಹೈಲೈಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಡೆಲ್ಲಿ ತನಕ ಹೋಗ್ಬಿಟ್ಟಿದೆ, ಇಂಡಿಯಾ ಪೂರ್ತಿ ಓಡಾಡ್ತಾ ಇದೆ ಹಾಗೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ. ರಾಜ್ಯ ಮಾಧ್ಯಮಗಳಲ್ಲಿ ಹೆಂಗೆ ಸುದ್ದಿ ಆಯಿತು, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಯಿತು, ನಿಮ್ಮ ಹೇಳಿಕೆ ಚರ್ಚೆ ಆಯಿತು. ಅದಾದಮೇಲೆ CM ಮತ್ತು DCM ಕೊಟ್ಟಂತಹ ಹೇಳಿಕೆಗಳು ಕೂಡ ಸುದ್ದಿ ಪ್ರಸಾರ ಆದವು. ಹೀಗಾಗಿ ಸಹಜವಾಗಿ ಇದು ದೆಹಲಿ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾಯಿದೆ. ಇದು ಸ್ವಾಮೀಜಿಯವರ ಮನಸ್ಸಲ್ಲಿ ಈ ಹೇಳಿಕೆ ಇರಲಿಲ್ಲ, ಸ್ವಾಮೀಜಿಯವರ ಮನಸ್ಸಿಗೆ ಈ ಹೇಳಿಕೆಯನ್ನು ತುಂಬಿ ಮಾತನಾಡಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕಾಂಗ್ರೆಸ್ಸಲ್ಲಿರುವಂತಹ ಒಂದು ಬಣ ಆರೋಪ ಮಾಡ್ತಾ ಇದೆ. ಅದು ಸುಳ್ಳು. ಯಾಕೆ ಅಂತಂದರೆ ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಇಲ್ಲ. ಡಿ ಕೆ ಶಿವಕುಮಾರು ಕಾಂಟ್ಯಾಕ್ಟ್ ಇಲ್ಲ, ಸಿದ್ದರಾಮಯ್ಯನವರು ಕಾಂಟ್ಯಾಕ್ಟ್ ಇಲ್ಲ, ಯಾವ ರಾಜಕೀಯದವರು ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಮನಸ್ಸು ಆಸೆ ಬಹಳಷ್ಟು ದಿವಸದಿಂದ ಡಿ ಕೆ ಶಿವಕುಮಾರ್ ಆಗಿಬಿಡ್ಲಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇತ್ತು. ಅದೇ ಎಕ್ಸ್ಪ್ರೆಸ್ ಆಯಿತು. ಇತ್ತೀಚೆಗೆ ಯಾವಾಗಾದರೂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಟ್ಟಕ್ಕೆ ಆಗಮಿಸಿದ್ರ, ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ರಾ ಅಂತ? ನಮ್ಮ ಮಟ್ಟಕ್ಕೆ ಬಂದೇ ಇಲ್ಲ. ನೀವು ಪ್ರೀತಿಸ್ತಾ ಇದ್ದೀರಲ್ಲ, ಹೇಗೆ ಬರದೇ ಇದ್ರೆ ಅಂತ ಕೇಳ್ಬೋದು. ಹೌದು, ಅಂದರೆ ಆಗಿಲ್ಲ. ಅವ್ರು ಬರದೇ ಇದ್ರೂ ಅವ್ರ ಮಂದಾಳ್ದಿಚ್ಛೆ ಆಗಬೇಕು ಅಂತ ಇರೋದ್ರಿಂದ ಎಲ್ಲರೂ ಆಗಿದ್ದಾರೆ, ಇವರು ಒಂದು ಸರಿ ಆಗಿಬಿಡಲಿ ಹಾಗೆ ಅಂತ. ಇದು ತಾವು ಹೇಳಿದ್ದು ಹೇಳಿಕೆ ಕರ್ನಾಟಕಕ್ಕಷ್ಟೇ ನೀವು ಇದು ಮಾಡ್ತೀರಾ, ಇಲ್ಲ ಕರ್ನಾಟಕದಿಂದ ದೆಹಲಿ ಮಟ್ಟದವರೆಗೂ ತಗೊಂಡು ಹೋಗ್ತೀರಾ ನೀವು ಮತ್ತು ಬೇರೆ ಬೇರೆ ಸ್ವಾಮೀಜಿಗಳೆಲ್ಲ ಸೇರಿಕೊಂಡು ಅಂತ? ಬೇರೆ ಸ್ವಾಮಿಗಳು ನಮ್ಮ ಜೊತೆ ಸೇರೋದಿಲ್ಲ. ನಿಮ್ಮ ಸಮುದಾಯದ ಸ್ವಾಮೀಜಿಗಳೇ? ಯಾವ ಸಮುದಾಯದ ಸ್ವಾಮಿಗಳು ಸೇರೋದಿಲ್ಲ. ಯಾಕೆ ಅಂತ ಕೇಳಿ, ಮನುಷ್ಯ ಸ್ವಾರ್ಥಿ, ತಾನು ಬದುಕೋದಕ್ಕೆ ಏನು ಬೇಕೋ ಅದು. ನಾನಿವಾಗ ಸಿದ್ದರಾಮಯ್ಯನವ್ರ ವಿರೋಧ ಆಗಿಬಿಟ್ರೆ ನನಗೆ ಬರೋ ಸವಲತ್ತುಗಳೆಲ್ಲ ಹೋಗ್ಬಿಡ್ತದೆ. ಯಾಕೆ ವಿರೋಧ ಮಾಡ್ಕೊಳ್ಳೋದು? ಸುಮ್ಮನೆ ಸೈಲೆಂಟಾಗಿದ್ಬಿಡೋದು. ಆವಾಗ ಅದೇನು ಬರೋದೇ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ತಮ್ಮ ಹೇಳಿಕೆಗೆ ಹೌದು, ನಿರ್ಮಲಾನಂದ ಶ್ರೀಗಳಾಗಿರ್ಬೋದು, ಬೇರೆ ಶ್ರೀಗಳು, ಒಕ್ಕಲಿಗ ಮತ್ತು ಕುಂಚಿಟಿಗ ಒಕ್ಕಲಿಗ ಆಗಿರ್ಬೋದು, ಆ ಶ್ರೀಗಳ ಅಂತ ಹೇಳ್ತಾರೆ ಹೊರತು ಹೋರಾಟ ಮಾಡೋಕ್ಕೆ ಹೋಗೋದಿಲ್ಲ. ತಾವೇನಾದರೂ ದೆಹಲಿ ಕಡೆ ಹೋಗಿ ಬರ್ತೀರಾ ಸ್ವಾಮೀಜಿ ಈ ವಿಚಾರವನ್ನು ಇಟ್ಕೊಂಡು? ಇಲ್ಲ, ಅದೆಲ್ಲ ಏನಿಲ್ಲ. ಬೇಕಾದರೆ ಲೆಟ್ರ್ ಬರಿಬೋದಷ್ಟೇ, ನೋಡಿಯಪ್ಪ ನೀವು ನ್ಯಾಯವಾಗಿ ಇದು ಮಾಡಿ ಹಾಗೆ ಅಂಥೇಳಿ ಅವ್ರಿಗೆ ಲೆಟ್ರ್ ಬರೆದು ದೇವರವ್ರಿಗೆ ಮನಸ್ಸು ಕೊಟ್ಟು ನೀವು ಮಾತು ಕೊಟ್ಟಂತೆ ಅವ್ರನ್ನ ಮಾಡಿ ಒಂದು 6 ತಿಂಗಳು ಅವರು CM ಆಗಲಿ ಅಂಥೇಳಿ ಬರಿಬೋದಷ್ಟೇ. ತಾವಾಗಾದರೆ ಮಾನಸಿಕವಾಗಿ ಸಿದ್ಧರಾಗಿದ್ದೀರಾ ಲೆಟ್ರ್ ಬರಿಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಯಾಕಂದರೆ ಈಗ ಬಹಿರಂಗವಾಗಿ ಹೇಳಿದ್ದೀರಾ, ಅದನ್ನು ಹೈಕಮಾಂಡ್ ತಲುಪಿಸೋದಕ್ಕೆ ಒಂದು ಪತ್ರ ಯಾಕೆಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಅಂತ. ಆದ್ದರಿಂದ ಅವ್ರಿಗೂ ಒಂದು ಮಾತು ತಿಳಿಸ್ಬಿಡೋಣ, ಆಮೇಲೆ ಏನಾಗ್ತದೆ ಆಗ್ತದೆ. ನೀವು ಈ ಹೇಳಿಕೆ ಕೊಟ್ಟ ತಕ್ಷಣ
ಇವತ್ತು ಲಿಂಗಾಯತ ಸ್ವಾಮೀಜಿಗಳು ಕೂಡ ಮಾತಾಡಿದ್ದಾರೆ ಆ ಸಮುದಾಯಕ್ಕೆ, ಪಂಚಮಸಾಲಿ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ. ಆಯಿತು. ಈಗ ಎಂ ಬಿ ಪಾಟೀಲು ಅಲ್ಲಿ ಪವರ್ಫುಲ್ಲು, ಅವ್ರು ಆಗಬೇಕಾದವರು. ಈ ಡಿ ಕೆ ಶಿವಕುಮಾರ್ ಆದಮೇಲೆ ಈ ಪರಮೇಶ್ವರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಆ ಥರ ಯಾರ್ಯಾರು ಇದ್ದಾರೆ ಅವರು ಒಂದು 6-6 ತಿಂಗಳು ವರ್ಷ ಮಾಡಲಿ ಬಿಡಿ, ಅವರು ಅನುಭವಿಸ್ಲಿ. ಒಬ್ಬರೇ ಇರಬೇಕು ಅಂತ ಏನೋ ರೂಲ್ಸ್ ಇಲ್ವಲ್ಲ. ಈ ಡಿ ಸಿ ಎಂ ಹುದ್ದೆ ವಿಚಾರ ಒಂದು ವಾರದಿಂದ ಸಿಕ್ಕಾಪಟ್ಟೆ ಚರ್ಚೆಗೆ ಬಂತು. ಹೌದು ಹೌದು, ಕೆ ಎನ್ ರಾಜಣ್ಣ ಮಾತಾಡಿದ್ರು, ತಿಮ್ಮಾಪುರ ಅವ್ರು ಮಾತಾಡಿದ್ರು, ಜಮೀರ್ ಅಹ್ಮದ್ ಖಾನ್ ಅವ್ರು ಮಾತಾಡಿದ್ರು, ಒಂದೊಂದು ಸಮುದಾಯಕ್ಕೆ, ಪ್ರಬಲ ಸಮುದಾಯಗಳಿಗೂ ಒಂದೊಂದು ಡಿ ಸಿ ಎಂ ಹುದ್ದೆ ಕೊಡಬೇಕು ಅಂತ. ಈ ಸಂದರ್ಭದಲ್ಲಿ ತಾವು ನಿನ್ನೆ ವೇದಿಕೆಯಲ್ಲಿ ಆ ಹೇಳಿಕೆ ಕೊಟ್ರಿ. ಡಿ ಸಿ ಎಮ್ದು ನನಗೆ ಗೊತ್ತಿರಲಿಲ್ಲ. ಎಲ್ಲ ಮಾತಾಡ್ಕೊಳ್ತಾ ಇದ್ದದ್ದು 2 ದಿವಸದಿಂದ ಕೇಳ್ತಾ ಇದ್ದೆ ಅಷ್ಟೇ. ಏನು ಡಿ ಸಿ ಎಮ್ಮು, ಯಾಕೆ, ಏನು ಅಂತ ಗೊತ್ತಿರಲಿಲ್ಲ. ಆ ಹೇಳಿಕೆ ತಾವು ಹೇಳ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಮನಸ್ಸು ನೋಡಿದ್ರ ನೀವು? ಇಲ್ಲ ಇಲ್ಲ, ಎಲ್ಲರೂ ಹೇಳಿದ್ರು ಅವ್ರ ಮಗ ಇದಾಯಿತು ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ. ಯಾಕಂದರೆ ಅಂಥ ಹೇಳಿಕೆ ಸಿ ಎಮ್ ಸ್ಥಾನ ಬಿಟ್ಕೊಡಿ ಅಂತ ಹೇಳಿದಾಗ ಸಹಜವಾಗಿ ಕಾಮನ್ ಚೇರ್ ಅಲ್ವಲ್ಲ ಅದು. ಹೌದು ಹೌದು ಹೌದು, ನಿಜ. ನಿನ್ನೆ ಆ ಹೇಳಿಕೆಗೆ ಸಚಿವರಾದಂತಹ ರಾಜಣ್ಣ ಅವರು ಅಲ್ಲೇ ನಿನ್ನೆನೇ ಪ್ರತಿಕ್ರಿಯೆ ಕೊಟ್ಟರು. ಅದೇನು ಸಣ್ಣ ಪುಟ್ಟ ಚೇರ್ ಅಲ್ಲ, ಸಣ್ಣ ಪುಟ್ಟ ವಿಚಾರ ಅಲ್ಲ, ಕೇಳಿದ ತಕ್ಷಣ ಬಿಟ್ಕೊಡೋದಕ್ಕೆ. ಈಗ ಸ್ವಾಮೀಜಿಗಳು ಮಠ ಬಿಟ್ಕೊಡ್ತಾರ, ನಾನು ಸ್ವಾಮೀಜಿ ಆಗ್ತೀನಿ ಅಂದರು. ಹೇಳಿದ್ನ ಬಿಟ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಯಾರು ಕೇಳಿದ್ರು ಬಿಟ್ಕೊಡ್ತೀನಿ, ಕಾವಿ ಹಾಕ್ಕೊಂಬಂದು ನಾನು ಕೊನೆ ತನಕ ಇರ್ತೀನಿ ಅಂದರೆ ಆಯ್ತು ತೊಗೊಳಪ್ಪ ಅಂತ. ಈಗ ರಾಜಣ್ಣ ಅವರು ಒಂದು ವೇಳೆ ದೀಕ್ಷೆ ತಗೊಂಡ್ರೆ ಕೊಡ್ತೀರಾ? ದೀಕ್ಷೆ ತೊಗೊಂಡು ಅಷ್ಟೇ ಅಲ್ಲ, ದೀಕ್ಷೆ ತೊಗೊಂಡು ಕೊನೆ ತನಕ ಇರಬೇಕು. ಬರೀ ಒಂದು ದಿವಸ ಇದ್ಬಿಟ್ಟು ಎದ್ಬಿಟ್ರೆ ಮೇಲೆ ಏನು ಮಾಡೋದು? ಜೀವನ ಪರ್ಯಂತ ಸ್ವಾಮೀಜಿ ಆಗಿರ್ಬೇಕು. ಇದ್ರೆ ತಗೊಳ್ಳಿ, ನೀವೇ ನಡೆಸಿ, ಕಾದಿ ನಿಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಿ. ಕಾದಿ ಬಿಟ್ಟು ಕಾವಿ ಹಾಕಿ ಅಂತ ಹೇಳ್ತೀರ ಅವ್ರಿಗೆ? ಅವ್ರು ಹೇಳಿದ್ದು ನಾನು ಕಾವಿ ಹಾಕೊಂಬಂದ್ರೆ ಬಿಡ್ತಾರ ಅಂತ. ಆಯಿತು ಅಂತ ಹೇಳ್ತೀವಿ, ನಾವು ಕಾವಿ ಹಾಕಿ ಅಂತ ಹೇಳಿಲ್ಲ. ಇವತ್ತು ಬೈರತಿ ಸುರೇಶ್ ಅವರು ಮಾತಾಡಿದ್ದಾರೆ ಸ್ವಾಮೀಜಿ. ಹೇಳಿ. ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ತುಂಬ ಚೆನ್ನಾಗಿದ್ದಾರೆ, ಹೌದು, ಆದರೆ ಕೆಲವರು ಹುಳಿ ಹಿಂಡೋ ಕೆಲಸ ಮಾಡ್ತಿದ್ದಾರೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬರೋ ಥರ ನಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಮಾಡೋದು ಎಮ್ ಎಲ್ ಎಗಳು, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದಾಗುತ್ತೆ, ಸ್ವಾಮೀಜಿಗಳಿಗೆ ಇದು ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಅಭಿಪ್ರಾಯನೂ ಡಿ ಕೆ ಮನಸ್ಸಿನಲ್ಲಿ ಸಿ ಎಮ್ ಆಗಬೇಕು ಅಂತ ಬಹಳಷ್ಟು ದಿವಸದಿಂದ ಇರೋದ್ರಿಂದ, ಇವರಿಬ್ಬರು ಚೆನ್ನಾಗಿರೋದ್ರಿಂದ ಇವರು ಪಾಪ ಬದುಕಲಿ, ಇವರು ಪಾಪ ಅನುಭವಿಸ್ ಅಂತ ಇವರು ಉದಾರ ಮನಸ್ಸಿನಿಂದ ಬಿಟ್ಕೊಡ್ಲಿ ಅನ್ನೋ ಅಭಿಪ್ರಾಯದಲ್ಲಿ ನಾವು ಹೇಳಿ. ನಿಮ್ಮಷ್ಟೇ ವಿಶಾಲ ಹೃದಯ, ವಿಶಾಲ ಮನಸ್ಸನ್ನು ಇಟ್ಕೊಂಡಿದ್ರೆ ಸಮುದಾಯದ ಕೆಲ ನಾಯಕರುಗಳು, ಕೆಲ ರಾಜಕೀಯ ನಾಯಕರುಗಳು 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಅವತ್ತು ಪತನನೇ ಆಗ್ತಿರಲಿಲ್ಲ. ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳಿಬಿಟ್ಟು 17 ಜನ ಎಮ್ ಎಲ್ ಎಗಳು ಬೊಂಬಾಯಿಗೆ ಹೋಗ್ಬಿಟ್ರು. ಕಾಂಗ್ರೆಸ್ ಅವರು 14 ಜನ, ಜೆ ಡಿ ಎಸ್ ಅವರು 3 ಜನ. ಡಿ ಕೆ ಶಿವಕುಮಾರ್ ಸಿ ಎಮ್ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರೆ ಬಹುತೇಕ ಅವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ರೆ ಅನ್ನೋದು ಸಮ್ಮಿಶ್ರ ಸರ್ಕಾರ ಉಳಿತಾ ಇತ್ತೇನೋ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಹೇಳಿದ್ದು ಅದೇ ವಿಚಾರ, ನಾವು 78 ಜನ ಎಮ್ ಎಲ್ ಎಗಳಿಟ್ಕೊಂಡು ನಾವ್ಯಾಕೆ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು. ಅವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಆ ದೊಡ್ಡ ಮನಸ್ಸು ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಮುಖ್ಯಮಂತ್ರಿ ಆಗ್ತಿರ್ಲಿಲ್ವಾ? ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಅವತ್ತು ಶಕ್ತಿ ಇರಲಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂತ ನಡ್ಕೋಬೇಕಾಗಿತ್ತು. ಹಾಗಾಗಿ ಈಗ ಈ ಕುರ್ಚಿಯಲ್ಲಿ ಕೂತಿರುವಂತಹ ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭವಾಗಿ ಕೆಳಗಿಳಿಸೋಕ್ಕಾಗುತ್ತಾ ಅಂತ? ಸುಲಭದಲ್ಲಿ ಆಗೋದಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಬೇಕು ಅಂತ ಹೇಳಿದ್ದು. ಅವ್ರ ಮನಸ್ಸು ಮಾಡಿದ್ರೆ ಹೈಕಮಾಂಡೆಲ್ಲ ಯಾರು ಒಪ್ಕೋತಾರೆ. ಒಟ್ಟಾರೆ ತಾವು ನಿನ್ನೆ ಕೊಟ್ಟಂತಹ ಹೇಳಿಕೆಗೆ ಇವತ್ತು ಕೂಡ ಬದ್ಧರಾಗಿದ್ದೀರಾ? ಹೌದು. ಪತ್ರ ಸವಿವರವಾಗಿ ಬರಿತೀರಾ ಸ್ವಾಮೀಜಿ? ಏನಾದರೂ ಹೆಂಗೆಲ್ಲ ಪಕ್ಷ ಕಟ್ಟಿದ್ರು, ಎಷ್ಟು ಖರ್ಚು ಮಾಡಿ ಎಮ್ ಎಲ್ ಎಗಳನ್ನ ಬರಿಬಾರ್ದು ಅಂತ ಹೇಳ್ತಾರಲ್ಲ, ಅದು ಬರೆಯೋಕ್ಕೆ ಹೋಗೋದಿಲ್ಲ. ಇದು ಅವರು ಓಡಾಡಿ ಮಾಡಿ ಸಂಘಟನೆ ಮಾಡಿ 135 ಸೀಟ್ ತಂದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಎಲ್ಲರೂ ಪಟ್ಟಿದ್ದಾರೆ. ಇವ್ರು ಜಾಸ್ತಿ ಶ್ರಮ ಪಟ್ಟಿದ್ದಾರೆ. ಆದ್ದರಿಂದ ನೀವು ಮಾತು ಕೊಟ್ಟಿದ್ದೀರ, ನೀವು ಸೋನಿಯಾ ಗಾಂಧಿ ಮಾತು ಕೊಟ್ಟಿರೋದ್ರಿಂದ ಮಾತು ಉಳಿಸ್ಕೊಳ್ಳಿ. ಸ್ವಾಮೀಜಿ, ನಿಮ್ಮಂಥವರು ಈ ರೀತಿ ಮಾತಾಡ್ತಿರೋದ್ರಿಂದ ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡಿದಾಗ ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆನೋ, ಪರಮೇಶ್ವರ್ ಅವರು, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ ಅವರು ಭಾಳ ಜನ ರೇಸಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿ.
ಭಾಳ ಜನ ಆ ಸೀಟಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಅವ್ರಿಗೆ ಆದರೂ ಅವಕಾಶ ಕೊಟ್ಟರೆ ಆವಾಗ ಸಮುದಾಯದ ನಿಲುವೇನು ಅಂತ. ಹಾಗಿದ್ದರೆ ಒಪ್ಪಕ್ಕಾಗೋದಿಲ್ಲ. ನಾವು ನಮ್ಮದು ಉದ್ದೇಶ ಇರೋದು ಡಿ.ಕೆನೇ ಆಗಬೇಕು ಅಂತ. ಬೇರೆಯವರಾದ್ರೆ ನಮಗೇನಾಗಬೇಕು ಅದಿಲ್ಲ. ಡಿ.ಕೆನೇ ಆಗಬೇಕು. ಯಾಕೆಂದರೆ ನೆಕ್ಸ್ಟ್ ಸರ್ತಿ ಡಿ.ಕೆಗೆ ಇರೋದು. ಈ ಹೇಳಿಕೆ ತಾವು ಕೊಟ್ಟ ಮೇಲೆ ಯಾರಾದರೂ ಬೇರೆ ರಾಜಕಾರಣಿಗಳು ಯಾರಾದರೂ ಕರೆ ಮಾಡಿದ್ರೆ ತಮಗೆ ತಮ್ಮ ಜೊತೆ ಮಾತಾಡಬೇಕು ಅಂತ? ನೀವು ಯಾಕೆ ಹಿಂಗೆ ಹೇಳಿಕೆ ಕೊಟ್ರಿ ಅಂತ ಹೇಳ್ಬಿಟ್ಟು? ಇಲ್ಲ. ಓಕೆ ಸ್ವಾಮೀಜಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸ್ವಾಮಿ. ಆಯಿತು. ದೇವ್ರದಯಿಂದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ತುಂಬ ಒಳ್ಳೆಯದು. ನಿಮ್ಮ ಮೀಡಿಯಾ ಮೂಲಕ ಜನಗಳಿಗೆಲ್ಲ ಆಗಿ ಆ ಎಮ್.ಎಲ್.ಎಗಳಿಗೂ ಮನಸ್ಸು ದೇವರು ಕೊಟ್ಟು ಡಿ.ಕೆ. ಶಿವಕುಮಾರ್ ಮಂತ್ರಿ ಆಗಿಬಿಡ್ಲಿ, ಮುಖ್ಯಮಂತ್ರಿ ಆಗಿಬಿಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಸ್ವಾಮೀಜಿ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ. ಆಯಿತು. ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಒಂದು ಮನದಾಳದ ಮಾತು. ಅವ್ರು ಹೇಳ್ತಾ ಇರುವಂಥದ್ದಿಷ್ಟೇ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ 2023ರಲ್ಲಿ 136 ಸ್ಥಾನಗಳ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ಡಿ.ಕೆ. ಶಿವಕುಮಾರ್ದಿದೆ. ಹೀಗಾಗಿ ಈ 5 ವರ್ಷದಲ್ಲಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು. ಇದು ಸುಸಮಯ. ಹಾಗಾಗಿಯೇ ನಾನು ಈ ವಿಚಾರವನ್ನು ನಿನ್ನೆ ಮುಖ್ಯಮಂತ್ರಿಗಳು ಇದ್ದಂತಹ ವೇದಿಕೆಯಲ್ಲಿ ಹೇಳಿದ್ದೀನಿ. ಬಿಟ್ಟರೆ ಇದು ನನ್ನಿಂದ, ನನ್ನ ಬಾಯಿಂದ ಯಾರೂ ಕೂಡ ಹೇಳಿಸಿರುವಂಥ ಒಂದು ವಿಚಾರ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪತ್ರವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬರುವಂತಹ ದಿನಗಳಲ್ಲಿ ಬರೆಯುವ ಮನಸ್ಸು ಮಾಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ವಿಸ್ತಾರ, ನಿಖರ, ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.